ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ದೇವಾಲಯದ ಕಾರ್ಯಕ್ರಮ ಬಹಳ ಸಂತೋಷವಾದಂತಹ ವಿಷಯ. ದೇವರಿಗೆ ಸಂಪ್ರೋಕ್ಷಣೆಯನ್ನ ನಾವೆಲ್ಲರೂ ಕೂಡ ಮಾಡಿದ್ವಿ. ಹೇಗ್ ಮಾಡಿದ್ವಿ? 2 ದಿನಗಳ ಪೂಜಾ ಕಾರ್ಯಕ್ರಮದಲ್ಲಿ ಕಳಶಗಳಲ್ಲಿ ದ್ರವ್ಯಗಳನ್ನ ಹಾಕಿದ್ವಿ, ನೀರನ್ನ ದೇವರ ಹತ್ರ ಇಟ್ಟು ಹೋಮ ಪೂಜೆಗಳನ್ನ ಮಾಡಿದ್ವಿ. ಊರೆಲ್ಲ ಮೆರವಣಿಗೆ ಮಾಡಿ ಈಗ ದಿನ ಅಮ್ಮನವರ ಪಾದ, ಶಿರಸ್ಸು, ಭುಜ ಇಡೀ ದೇವರಿಗೆ ಅಭಿಷೇಕ ಮಾಡುವಂತಹ ಒಂದು ಕಾರ್ಯಕ್ರಮ. ಇದರ ಅರ್ಥ ಹೋಮ, ದ್ರವ್ಯ, ಪೂಜೆಗಳ ಮೂಲಕ ವಿಗ್ರಹಕ್ಕೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಸ್ತುತಿ ಮಾಡ್ತಾ ಇದ್ದೀವಿ, ಉಪಾಸನೆ ಮಾಡ್ತಾ ಇದ್ದೀವಿ. ಚೌಡೇಶ್ವರಿ ನಮ್ಮೆಲ್ಲರಿಗೂ ಕೂಡ ಒಟ್ಟಾರೆ ದೇವಸ್ಥಾನದ ಉದ್ದೇಶ ಏನು? ಈಗ ಬಹಳಷ್ಟು ಜನ ಎಲ್ಲ ಕಾರ್ಯಕ್ರಮಗಳಲ್ಲಿ ತೊಡಗಿದ್ವಿ. 5-10 ನಿಮಿಷ ಗುರುಗಳು ಬರ್ತಾರೆ, ಇಲ್ಲಿ ನಾವೊಂದು 5-10 ನಿಮಿಷ ಕುಳಿತುಕೊಳ್ಳೋಣ, 2 ಒಳ್ಳೆಯ ಮಾತುಗಳನ್ನ ಕೇಳಿಸ್ಕೊಳ್ಳೋಣ, ನಾವು ಸಂವಾದವನ್ನು ನಡೆಸೋಣ ಅನ್ನೋದು ಉದ್ದೇಶ. ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಈ ಪ್ರವಚನ ಬೇಕಾ? ಮೊದಲನೇದು, ಈ ಪ್ರವಚನದ ಅರ್ಥ ಏನು? ಈ ಪ್ರಾರ್ಥನೆ ಅಂದ್ರೆ ಏನು? ನನ್ನ ಹತ್ರ ಇದಿಲ್ಲ, ನನ್ನ ಹತ್ರ ಬಟ್ಟೆ ಇಲ್ಲ, ಬಟ್ಟೆ ಕೊಡು. ನನ್ನ ಹತ್ರ ನನ್ನ ಮಾತು ಮಕ್ಕಳು ಕೇಳ್ತಿಲ್ಲ, ಮಕ್ಕಳು ಮಾತು ಕೇಳುವಂತೆ ಮಾಡು, ಮನೆ ಸರಿ ಮಾಡು ಅನ್ನೋದೊಂದು ಪ್ರಾರ್ಥನೆ. ಉಪನಿಷತ್ತುಗಳು ಏನ್ ಸಂದೇಶ ನೀಡ್ತವೆ ಅಂತ ಹೇಳಿದ್ರೆ, ಪ್ರಾರ್ಥನೆ ನನ್ನ ಹತ್ರ ಇಲ್ಲದೆ ಇರೋದು ಕೇಳೋದಷ್ಟೇ ಅಲ್ಲ, ಒಮ್ಮೆ ಯಾವಾಗ್ಲಾದ್ರೂ ತಾಯಿ ನನಗೆ ಏನ್ ನೀಡಿದಾಳೆ, ಏನ್ ಕೊಟ್ಟಿದ್ದಾಳೆ, ಏನ್ ಈಗಾಗ್ಲೇ ನೀಡಿದಾಳೆ ಅದನ್ನೊಂದ್ಸರಿ ನೆನೆಸ್ಕೊಳ್ಬೇಕಲ್ಲ. ಇದನ್ನ ದೇವಸ್ಥಾನದಲ್ಲಿ ನಾವೆಲ್ಲರೂ ಕೂಡ ಕಲಿಬೇಕು ಅಂತ ಹೇಳಿ. ಮನುಷ್ಯ ಹೇಗೆ ಬದುಕ್ತಾನೆ? ಅದು ಇಲ್ಲ, ಇದು ಇಲ್ಲ, ಅದು ಕಡಿಮೆ ಇದೆ, ಇದು ಕಡಿಮೆ ಇದೆ, ನನ್ನದಲ್ಲ ತಾಯಿ, ಎಲ್ಲವೂ ನಿನ್ನದು ಅನ್ನುವ ಭಾವನೆ. 2ನೇದು, ಪ್ರಾರ್ಥನೆಯಲ್ಲಿ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ. ಯಾವಾಗಲೂ ಕೇಳೋದಷ್ಟೇ ಅಲ್ಲ, ಒಮ್ಮೆ ಏನು ನನಗೆ ನೀಡಿದಾಳೆ ಅದನ್ನು ಕೂಡ ನೆನೆಸ್ಕೊಳ್ಬೇಕಲ್ಲ. ಇದನ್ನ ಪ್ರಾರ್ಥನೆ ಅಂತ ಹೇಳ್ತೀವಿ. ಉಪಾಸನೆ ಅಂದ್ರೆ ಅಧ್ಯಾತ್ಮ ಅಂತ ಹೇಳ್ತೀವಿ. ಉಪಾಸನೆ ಅಂದ್ರೆ ಎಲ್ಲರಿಗೂ ಇದು ಸಿಗೋದಿಲ್ಲ, ಕೇಳೋದೇನೋ ಇಲ್ಲ, ತಾಯಿಯ ಮಡಿಲಲ್ಲಿ ಸುಮ್ಮನೆ ಕುಳಿತುಕೊಳ್ಳೋದು, ಇದನ್ನು ಒಂದು ಪ್ರಯೋಗ ನಾವೆಲ್ಲರೂ ಕೂಡ ಮಾಡ್ಬೇಕು. ಇದೆಲ್ಲರಿಗೂ ಬರೋದಿಲ್ಲ. ದೇವಸ್ಥಾನದಲ್ಲಿ 10 ಬೇಡಿಕೆಗಳನ್ನ ಇಟ್ಕೊಂಡೇ ನಾವೆಲ್ಲರೂ ಬರೋದು. ಆಕೆ ನನಗೆ ನೀಡಿದ್ರು ಕೂಡ ಈ ಚೌಡೇಶ್ವರಿ ಎಷ್ಟು ತೆಂಗಿನಕಾಯಿ ಹೊಡೆದ್ರು ನನಗೆ ಸರಿ ಮಾಡೋದಿಲ್ಲ, ಎಷ್ಟು ದಕ್ಷಿಣ ಕೊಟ್ಟರು ಹೇಳ್ತೀವಿ. ಇದನ್ನ ಅರಿವು ಅಂತ ಹೇಳ್ತೀವಿ. ಬಹಳ ವಿಶೇಷವಾದಂತಹ ಅರ್ಥ. ನಮ್ಮಲ್ಲಿ 3 ಪದಗಳು ಯಾವಾಗ್ಲೂ ಬರಬೇಕು ಅಂತ ದೊಡ್ಡವರು ಹೇಳ್ತಾರೆ. ಹೇಳಿ ಎಲ್ಲರೂ. ಶ್ರದ್ಧೆ, ಆತ್ಮನಿರೀಕ್ಷಣೆ. ಮನೆಯಲ್ಲೆಲ್ಲರೂ ಸುಖವಾಗಿದ್ರೆ ನಾನು ಸುಖವಾಗಿ ವಸ್ತುಗಳನ್ನ ಕೇಳಬೇಕು. ಆದ್ರೆ ಇಂಬ್ಯಾಲೆನ್ಸ್ ಎಲ್ಲ ಆಗುತ್ತೆ ಅಂದ್ರೆ, ಮನೆ ಏನಾದ್ರೂ ಇರ್ಲಿ ನನಗೆ ಐಫೋನ್ ಬೇಕು, ಮನೆ ಏನಾದ್ರೂ ಆಗ್ಲಿ ವ್ಯವಹಾರ ಜ್ಞಾನ ಅಂತ ಹೇಳ್ತೀವಿ. ಉಪನಿಷತ್ ಯಾವಾಗ್ಲೂ ನನಗೆ ಅರ್ಥವಾಗದೇ ಇರೋ ಮಾತುಗಳನ್ನ ಹೇಳಲ್ಲ, ಜೀವನದಲ್ಲಿ ಹೇಗ್ ಬದುಕಬೇಕು. ಈಗ ಯಾರೋ ದೊಡ್ಡವರು ಸಣ್ಣ ಜ್ಞಾನ, ನಾನು ಮೊದಲು ಊಟ ಮಾಡೋದಲ್ಲ, ಬರುವಂತಹ ಅತಿಥಿಗಳದ್ದು ಊಟ ಆಯ್ತಾ ಇಲ್ವಾ, ಚಿಕ್ಕ ಜ್ಞಾನ. ಕಷ್ಟದಲ್ಲಿ ಯಾರಾದ್ರೂ ನಾನು ನನಗೆ ಸಹಾಯ ಮಾಡ, ಚೆನ್ನಾಗಿ ಬದುಕಿ ಅಮ್ಮ ಅಂತ ದೇವರು ಹೇಳ್ತಾರೆ. ಚೌಡೇಶ್ವರಿ ನನ್ನ ಹತ್ರ ಏನೂ ಇಲ್ಲ, ನನ್ನ ಹತ್ರ ಏನೂ ಇಲ್ಲ, ನನಗೆ ಗತಿ ಇಲ್ಲ, ಹೀಗ್ ಬದುಕೋದಲ್ಲ ನಮ್ಮ ಜೀವನದ ಅರ್ಥ. ಬದುಕುವುದು ಚೆನ್ನಾಗಿ ಬದುಕಬೇಕು. ಒಳ್ಳೆ ಮನೆ, ಒಳ್ಳೆ ಜೀವನ, ಒಳ್ಳೆ ಗಾಡಿ, ಕ್ಲೀನ್ ಆಗಿರ್ಬೇಕು, ಮಾತು ಸ್ವಚ್ಛವಾಗಿರ್ಬೇಕು. ಹೊರಗಡೆಯಿಂದ ಎಷ್ಟು ಸುಂದರವಾಗಿ ಕಾಣ್ತೇವೆ, ಒಳಗಡೆನೂ ಅಷ್ಟೇ ಸುಂದರವಾಗಿರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಮನುಷ್ಯ ಆ ಕಡೆ ಈ ಕಡೆ ಹೋಗ್ತಿರ್ತಾನೆ, ಆದ್ರೆ ಮನಸ್ಸಿನ ಪ್ರಯತ್ನ, ನಾನೀಗಿಷ್ಟು ಚೆನ್ನಾಗಿ ಭಾಷಣ ಮಾಡ್ತಿದ್ದೇನೆ, ಒಂದು ಪ್ರಯತ್ನ ಮನಸ್ಸಿನಲ್ಲೂ ಹಾಗೆ ಇರುವಂತೆ ಪ್ರಯತ್ನ ಮಾಡಬೇಕು. ದೇವರು ಎಲ್ಲೋ ಒಂದ್ ಕಡೆ ನನ್ನನ್ನ ನೋಡ್ತಿದ್ದಾನೆ ಅನ್ನುವ ಜ್ಞಾನದ ಅರಿವು ನನಗಿರ್ಬೇಕು. ಬಫೆಯಲ್ಲಿ ನಾವು ನಿಂತ್ಕೊಂಡಿದ್ದೀವಿ, ಚಪಾತಿ ಇದೆ, ಪೂರಿ ಇದೆ, ಪಲ್ಯ ಇದೆ, ಐಸ್ ಕ್ರೀಮ್ ಇದೆ, ಅನ್ನ, ಸಾರು. ಇವತ್ತು ಮದುವೆಗಳಲ್ಲಿ ಮುಹೂರ್ತಕ್ಕಿಂತ ರಿಸೆಪ್ಷನ್ಗೆ ಜಾಸ್ತಿ ಹೋಗ್ತಾರೆ. ಏನಕ್ಕೆ? ಊಟದ ಪದ್ಧತಿ ಜಾಸ್ತಿ ಅಲ್ಲೇ ಇರೋದು, ಆಡಂಬರ ಅಲ್ಲೇ ಇರೋದು, ಚಿಂತೆ ಇಲ್ಲ, ಮನುಷ್ಯನಿಗೆ ಒಂದು ದಿನ ರಜಾ ಕೂಡ ಉಳಿಯುತ್ತೆ ಅಂತ ಕೇಳಿ. ಅಲ್ಲಿ ನಾವು ಬಫೆಲ್ ನಿಂತ್ಕೊಂಡಾಗ ನಮಗೋಸ್ಕರನೇ ಅಲ್ಲಿ ಚಪಾತಿ ಇರೋದು, ನಮಗೋಸ್ಕರನೇ ಪೂರಿ ಇರೋದು. ನಿಮ್ಗೆಲ್ಲ ಒಬ್ಬೊಬ್ಬರಿಗೆ ಹೀಗೆ ಬಡಿಸ್ತಿರ್ತಾರೆ ಚಪಾತಿ. ನೀವು ಲೈನಲ್ಲಿ ಹೋಗ್ತಿದ್ದೀರಾ, ಅವನು ಇನ್ನೇನು ಚಪಾತಿ ನಿನ್ ಕೈಗೆ ನೀಡಬೇಕು,
ಅದಕ್ಕೆ ಮುಂಚೆನೆ ಹೀಗೆ ಕಿತ್ಕೊಂಡ್ಬಿಟ್ರಿ ಅಂತ ತಗೊಂಡ್ಬಿಡಿ ಅನ್ಕೊಳ್ಳಿ. ನಿಮ್ಮನ್ನ ಒಂದು ಹೇಗ್ ನೋಡ್ತಾನೆ, ಎಲ್ಲಿಂದ ಬಂದಾಗದು ಅಂತ ನೋಡಲ್ಲ, ಇನ್ನೂ ಒಂದು ಕೊಟ್ಟೇ ಇಲ್ಲ ಆಗ್ಲೇ ನಾವು ಕಿತ್ಕೊಂಡ್ಬಿಡ್ತೀವಿ. ಇದು ಬಹಳ ಸರಿಯಾದಂತಹ ಗುಣ ಅಲ್ಲ. ಇದನ್ನ ಚೌಡೇಶ್ವರಿ ದೇವರು ಕೊಡುವವರೆಗೂ ಸ್ವಲ್ಪ ಕಾಯಿ, ಅಲ್ಲಿಂದ ಬಿಡ್ಲಿ, ಆಮೇಲೆ ನನ್ನದು ಅಂತ ಸ್ವೀಕರಿಸಿ. ಅವ್ರು ಕೊಡೋಕ್ ಮುಂಚೆನೆ ನನಗ್ ಬೇಕು, ನನ್ನ ಹತ್ರ ಬರ್ಬೇಕು, ನನ್ನ ಹತ್ರ ಇರ್ಬೇಕು. ಇದು ದೇವಸ್ಥಾನದ ಸಂದೇಶ ಅಲ್ಲ. ದೇವರು ನೀಡ್ಬೇಕು, ಅವನು ಯಾವಾಗ ನೀಡ್ದ ಆವಾಗ ಸ್ವೀಕರಿಸು ಅಂತ ಹೇಳಿ. ಇದನ್ನ ತ್ಯಾಗ ಪೂರ್ವಕ ಜೀವನ. ಮೊದಲೇನೇನು ಹೇಳಿದೆ, ಚೆನ್ನಾಗಿ ಬದುಕಬೇಕು. ಜ್ಞಾನ ಅನ್ನೋದು ನನಗೆ ಮನೆ ಬೇಡ, ನನಗೆ ಗಾಡಿ ಬೇಡ, ನನಗೆ ಅಂತಸ್ತು ಬೇಡ, ಅದನ್ನ ನಾನು ಕೇಳ್ಕೊಳ್ಳೋದಿಲ್ಲ. ಇನ್ನು ಉನ್ನತಿ ನಿಮಗಿಂತ ನಿನ್ ಮಕ್ಕಳು ಚೆನ್ನಾಗಾಗ್ಬೇಕು, ಮಕ್ಕಳಿಗಿಂತ ಮೊಮ್ಮಕ್ಕಳು ಚೆನ್ನಾಗಾಗ್ಬೇಕು. ಅದೇನ್ ಸ್ವಾಮೀಜಿ ಬರೀ ಚೆನ್ನಾಗಾಗ್ಬೇಕು ಅದೇ ತಿಳ್ಕೊಟ್ರಿ? ತ್ಯಾಗದ ಜೀವನ ಅಂದ್ರೆ ಚೆನ್ನಾಗಿ ಹಣ ಇರಬೇಕು, ಹಣದ ಜೊತೆ ಅಂಟಿಕೋಬಾರ್ದು. ಎರಡರ ವ್ಯತ್ಯಾಸ ತಿಳ್ಕೊಳ್ಳಿ. ಕುರ್ಚಿಯಿಂದ ಕುರ್ಚಿ ಪುಟ ಕುತ್ಕೋಬೇಕು, ಇದೇ ನನ್ನ ಸರ್ವಸ್ವ ಅಂತ ಅಂಟ್ಕೋಬಾರ್ದು. ಗಾಡಿಯಲ್ಲಿ ಓಡಾಡಬೇಕು, ಗಾಡಿಯಲ್ಲೇ ಓಡಾಡ್ತೇನೆ ಅಂತ ಅಂಟ್ಕೋಬಾರ್ದು. ಗಾಡಿ ಇಲ್ವಾ, ಬಸ್ಸಲ್ಲಿ ಹೋಗ್ತೀನಿ, ಬಸ್ ಇಲ್ವಾ, ನಡ್ಕೊಂಡು ಹೋಗ್ತೀನಿ ಅನ್ನುವ ಮನಸ್ಸಿನ ಧೈರ್ಯವೂ ಇರ್ಬೇಕು. ಅಂದ್ರೆ ಜೀವನ ಯಾವುದೇ ರೀತಿ ಇರ್ಲಿ, ನಾನು ರೆಡಿ ಇದ್ದೀನಿ ಅನ್ನೋದನ್ನ ನಾನೂ ಕಲಿಬೇಕು, ಮಕ್ಕಳಿಗೂ ಕಲಿಸ್ಬೇಕು. ಇದನ್ನ ಧ್ಯಾನ ಅಂತ ಹೇಳ್ತಾರೆ, ಇದನ್ನೇ ದೇವಸ್ಥಾನ ಅಂತ ಹೇಳ್ತಾರೆ, ಇದನ್ನ ಗರ್ಭಗುಡಿಯ ಸಂಸ್ಕಾರ ಅಂತ ಹೇಳ್ತಾರೆ. ದೇವಸ್ಥಾನನ ನಾವು ಚೆನ್ನಾಗಿ ಕಟ್ಟಿದ್ವಿ, ಭಕ್ತಿ ಇಲ್ಲದ ದೇವಸ್ಥಾನ ಯಾವುದು? ಈಗ ನಾವು ಕಲಶ ಹೊತ್ಕೊಂಡ್ ಬಂದ್ವಿ, ನಿಂಬೆ ಹಣ್ಣು ದೀಪಗಳನ್ನ ಇಡ್ತೇವೆ, ಪೂಜೆ ಅಭಿಷೇಕವನ್ನ ಮಾಡ್ತೇವೆ, ಅಲ್ಲೆಲ್ಲ ಅನೌನ್ಸ್ಮೆಂಟ್ ಆಗ್ತಾ ಇರುತ್ತೆ. ನಮ್ಮ ಮನಸ್ಸಿನಲ್ಲಿ ನಾನು 10,000 ಕೊಟ್ಟಿದ್ದೆ, ನನ್ನ ಹೆಸರು ಇರಲಿಲ್ಲ, ಇಲ್ಲದು ಹೆಸರು ಬಂದಿಲ್ಲ ಅನ್ನೋ ಭಾವ ಇದ್ರೆ ಭಕ್ತಿ ಕಡಿಮೆ ಆಯ್ತು. ಅದು ಕಡಿಮೆ ಆಗ್ಬೇಕು. ನಾನು ದೇವರ ಭಕ್ತಿ ಅಂದ್ರೆ ಏನು? ಹೆಸರು, ಕೀರ್ತಿ, ನನಗೆ ಒಳ್ಳೆ ಹಾರ ಹಾಕಿದ್ರು, ನನಗೆ ಮರ್ಯಾದೆ ಕೊಟ್ರ ಇರುತ್ತೆ ಮನಸ್ಸಿನಲ್ಲಿ, ಇಲ್ಲ ಅಂತಿಲ್ಲ, ಖಂಡಿತ ಇರುತ್ತೆ. ಆದ್ರೆ ಇದೇ ಮೂಲವಾಗಿರ್ಬಾರ್ದು. ನಮ್ಮದು ಯಾವ ತರ ಇರ್ಬೇಕು? ನಿನಗೋಸ್ಕರ ಬಂದಿದ್ದೀನಿ ತಾಯಿ, ನಿನ್ನ ಪಾದಕ್ಕೋಸ್ಕರ ಬಂದಿದ್ದೀನಿ, ನಾನು ತಪ್ಪು ಮಾಡದ ಹಾಗೆ ಜ್ಞಾನ ಕೊಡಮ್ಮ ಅಂತ ಪ್ರಾರ್ಥನೆ ಕೇಳಬೇಕು. ಯಾರು ತಪ್ಪು ಮಾಡದೆ ಇರೋದೇ ಇಲ್ಲ, ಎಡುತ್ತಾರೆ, ಬೀಳ್ತಾರೆ. ನಾನು ಒಂದ್ ಮಾತು ಹೇಳ್ತೇನೆ, ತಪ್ಪಿನಿಂದ ಭಯ ಪಡಬಾರ್ದು. ಒಂದ್ ಮಾತು ತಿಳ್ಕೊಳ್ಳಿ, ನಾನ್ ತಪ್ಪು ಮಾಡ್ಬಿಟ್ಟೆ, ನನ್ನಿಂದ ತಪ್ಪಾಗೋಯ್ತು, ಏನು ಚಿಂತೆ ಮಾಡ್ಬೇಡಿ. ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತಪ್ಪು ಮಾಡ್ತಾನೆ. ತಪ್ಪನ್ನ ಪುನರಾವರ್ತನೆ ಮಾಡುವಂತಹ ಬೇಡ. ಎರಡು ವ್ಯತ್ಯಾಸ ಗೊತ್ತಾಯ್ತಾ? ತಪ್ಪಾಗಿ ತಪ್ಪಿನಿಂದನೇ ಮನುಷ್ಯ ಕಲಿಯೋದು. ನಾನು ತಪ್ಪೇ ಮಾಡೋದಿಲ್ಲ ಅಂದ್ರೆ ಎಲ್ಲಿಂದ ಜೀವನ ಪಾಠ ಕಲಿಸುತ್ತೆ? ತಪ್ಪಿನಿಂದ ಪಾಠ ಕಲಿಬೇಕು, ತಪ್ಪಿನಿಂದ ಒಂದು ಹೆಜ್ಜೆ ಮುಂದೋಗ್ಬೇಕು, ಮೇಲೆ ಕೇಳಬೇಕು, ವಿದ್ಯೆ ಜ್ಞಾನದಿಂದ ಕೀರ್ತಿವಂತರಾಗ್ಬೇಕು. ಅಂತಹ ವ್ಯಕ್ತಿಗಳು ನಾವಾಗ್ಬೇಕು. ನಮ್ಮ ಮಗ್ಗ ಕೂಡ ನಮಗೆ ಸಂಘಟನೆ, ಏಕಾಗ್ರತೆ ಹೇಗ್ ಕೊಡುತ್ತೆ? ಎಳೆ ನಾನೊಂದು ದಿಕ್ಕಿನಲ್ಲಿ ಹೋಗ್ತೀನಿ ಅಂದ್ರೆ ಸೀರೆ ಆಗತ್ತ ಅಮ್ಮ? ಆಗೋದಿಲ್ಲ. ಎಲ್ಲ ಅಣಿ ಅಂತ ಹೇಳ್ತೀವಿ. ಅಣಿ ಕರೆಕ್ಟ್ ಇದ್ರೆ ಡಿಸೈನ್ ಚೆನ್ನಾಗಿ ಬರುತ್ತೆ, ಅಣಿ ಚೆನ್ನಾಗಿಲ್ಲ ಅಂದ್ರೆ ಡಿಸೈನು ಬರೋದಿಲ್ಲ. ಅದ್ ಚತಕುವುದು ಅಂತ ನಾವು ಹೇಳ್ತೀವಿ. ಅವ್ರ ಏಕಾಗ್ರತೆ ನೋಡಿ, ಒಂದೊಂದು ಅಳೆ ಹೇಗೆ ಅದನ್ನ ಕೋಣಿಸ್ತಾರೆ, ಜೋಡಿಸ್ತಾರೆ, ಗೋಂದ್ ಹಾಕ್ತಾರೆ, ಬಂಕ ಹಾಕ್ತಾರೆ, ಅದನ್ನ ಜೋಡಿಸ್ತಾರೆ. ನಮ್ಮ ಪಾಠ ಸೀರೆ 750 ಗ್ರಾಮ್ ಬರಬೇಕು ಅಂದ್ರೆ ಇಷ್ಟೇ ಹದದಲ್ಲಿ ಅದನ್ನ ಬಡಿಬೇಕು ಅಂತ ಹೇಳ್ತಾರೆ. ಇದು ನಮ್ಮ ಜೀವನದ ಪಾಠ. ಏಕಾಗ್ರತೆ ಇದ್ರೆ ಖಂಡಿಗೆಯಲ್ಲಿ ರೇಷ್ಮೆ ಸುತ್ತಲಿಕ್ಕಾಗತ್ತೆ. ನಾವೆಲ್ಲ ಮಕ್ಕಳಿದ್ದಾಗ ಶಾಲೆಯಿಂದ ನಾನು ಖಂಡಿಗೆ ಸುತ್ತೀನಿ ಅಂತ ಹೋಗ್ತಿದ್ವಿ. ಗಮನ ಇಲ್ಲದೆ ಇದ್ರೆ ಅದು ಹೋಯ್ತದೆ, ಖಂಡಿಗೆ ಹೋಯ್ತದೆ. ಹಾಗೆ ಬದುಕಿನಲ್ಲಿ ಮಕ್ಕಳಿಗೆ, ಯುವಕರಿಗೆ ಏನೇ ಮಾಡಿದ್ರು ಶ್ರದ್ಧೆ ಅನ್ನುವ ಮಾತು ಹೇಳಿದೆ. ಚಿಕ್ಕ ಕೆಲಸ ಇರಲಿ, ಕಾಫಿ ಟೀ ಮಾಡಬೇಕಾದ್ರೂ ಕೂಡ ಶ್ರದ್ಧೆ ಮಾಡಬೇಕು, ಶ್ರದ್ಧೆ ಬೇಕು. ಶ್ರದ್ಧೆಯಿಂದ ನನ್ನ ಮನೆಯಲ್ಲಿ ಬಂದಿರೋರ್ಗು ಒಳ್ಳೆ ಟೀ ಆಗಲಿ ಅಂತ ಮಾಡಿಕೊಡಿ, ಆ ಟೀ ರುಚಿ ಬೇರೆ ಆಗುತ್ತೆ. ನೀವೆಲ್ಲರೂ ಬಹಳಷ್ಟು ಜನ ಗೃಹಸ್ಥರು ಅಂತ ಹೇಳ್ತೀವಿ. 4 ಆಶ್ರಮ ಇದೆ ಅಮ್ಮ. ಬ್ರಹ್ಮಚರ್ಯ, ಮದುವೆ ಆಗೋಕ್ಕಿಂತ ಮುಂಚೆ ವಿದ್ಯಾರ್ಥಿ ಜೀವನ, ಮದುವೆ ಆದ ನಂತರ ಗೃಹಸ್ಥಾಶ್ರಮ ಅಂತ ಹೇಳ್ತೀವಿ. ಮಕ್ಕಳಾದ್ರು ಮೊಮ್ಮಕ್ಕಳಾದ್ರು ಈಗ ಅವ್ರನ್ನ ಗೃಹಸ್ಥರು ಅನ್ನಲ್ಲ. ಎಷ್ಟೋ ಜನ ನೀವೆಲ್ಲ ಸೀನಿಯರ್ ಇದ್ದೀರಲ್ಲ, ನಿಮ್ಮನ್ನ ವಾನಪ್ರಸ್ಥಿಗಳು ಅಂತ ಹೇಳ್ತಾರೆ.
ಅಂದ್ರೆ ಇನ್ನು ನಂದೇ ನಡಿಬೇಕು, ತಪ್ಪ ತಿಳಿಬೇಡಿ. ದೊಡ್ಡವ್ರು ಹೇಳಿರೋ ಪಾಠ ನನ್ನ ಕೈಯಲ್ಲೇ ಎಲ್ಲ ಇರಬೇಕು, ಕೀಲಿ ಕೈ ನನ್ನ ಕೇಳ್ಕೊಂಡೇ ಆಗ್ಬೇಕು ಅನ್ನೋದು ಕಡಿಮೆ ಆಗ್ಬೇಕು ಅನ್ನೋದು ವಾನಪ್ರಸ್ಥ. ಗೃಹಸ್ಥರಿದ್ದಾಗ ಅಧಿಕಾರ ನಡೆಸಿ, ಮನೆಯಲ್ಲ ನಿಮ್ ಪ್ರಕಾರ ನಡೀಲಿ, ಎಲ್ಲವೂ. ದೇವಸ್ಥಾನದ ಹತ್ರ ಅಮ್ಮ ಚೌಡೇಶ್ವರಿ ಇದು ನಿನ್ನದು ಅನ್ನುವ ಭಾವವನ್ನ ತರಿಸ್ಕೊಳ್ಳೋದೇ ದೇವಸ್ಥಾನದ ಉದ್ದೇಶ. ಈ ಭಾವ ನಮ್ಮಲ್ಲಿ ಬರ್ಲಿಲ್ಲ, ದೇವರೇ ಇದು ನಿಂದು, ಚೌಡೇಶ್ವರಿ ಎಲ್ಲವೂ ನಿನ್ನದು, ಚೌಡೇಶ್ವರಿ ನೀನು ನಡೆಸಿದ ಹಾಗೆ ನಾನು ನಡೀತಾ ಇದ್ದೀನಿ ಅನ್ನುವ ಭಾವ ಬರಲಿಲ್ಲ. ಚೆನ್ನಾಗಿ ಗೋಪುರ ಕಟ್ಟಿದ್ವಿ, ಕಳಶ ಇಟ್ವಿ, ಊಟ ಹಾಕಿದ್ವಿ, ವಿಜೃಂಭಣೆಯ ಕಾರ್ಯಕ್ರಮ, ದಕ್ಷಿಣೆ ಕೊಟ್ವಿ, ದಾನ ಕೊಟ್ವಿ, ಅಭಿಷೇಕ. ಚೌಡೇಶ್ವರಿ ಹೇಳ್ತಾಳೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ. ಮೊದಲನೇ ಉದ್ದೇಶ ಮನುಷ್ಯ ತನ್ನ ಅಹಂಕಾರವನ್ನ ಕೆಳಗಿಳಿಸಿ ಜ್ಞಾನದ ಕಡೆಗೆ ಒಂದು ಹೆಜ್ಜೆ ಇಡಬೇಕು ಅಂತ ಹೇಳಿ. ಜ್ಞಾನ ಕೈವಲ್ಯ, ಸರಳವಾಗಿ ಹೇಳ್ತೀನಿ, ತಿಳ್ಕೊಳ್ಳೋದು. ಮಕ್ಕಳನ್ನ ಯಾವ ಉದ್ದೇಶಕ್ಕೆ ಶಾಲೆ ಕಳಿಸ್ತೇವೆ? ವಿವೇಕ ಅಂತ ಹೇಳ್ತೀವಿ. ಸರಿ ಏನು, ತಪ್ಪೇನು, ಯಾವ ದೃಷ್ಟಿ ಸರಿ, ಯಾವ ದೃಷ್ಟಿ ತಪ್ಪು, ಯಾವ ಕೆಲಸ ಸರಿ, ಯಾವ ಕೆಲಸ ತಪ್ಪು, ಯಾವ ನಿರ್ಣಯ ಸರಿ, ಯಾವ ನಿರ್ಣಯ ತಪ್ಪು. ದೊಡ್ಡವರು ಬಂದಾಗ ಕುಳಿತುಕೊಳ್ಳೋದು ಸರಿನಾ ತಪ್ಪ, ಒಬ್ಬರ ಜೊತೆ ವ್ಯವಹಾರ ಸರಿನಾ ತಪ್ಪ. 10 ಜನ ಇದ್ದೀವಿ, ಇರೋದು 4 ಲಡ್ಡುಗಳು, ಹಂಚ್ಕೊಂಡು ತಿನ್ನೋದು ಸರಿನಾ, ಅಥವಾ ಸಿಕ್ಕಿದ್ದು ನಾನೇ ತಿಂದ್ಬಿಡೋದು ಸರಿನಾ? ಇಂತಹ ಸಣ್ಣ ಸಣ್ಣ ವಿಷಯಗಳನ್ನ ವಿಜ್ಞಾನ, ಸಮಾಜ, ಕನ್ನಡ, ಗಣಿತದ ಮೂಲಕ ಕಲಿಸುವುದೇ ಪಾಠಶಾಲೆಯ ಉದ್ದೇಶ ಅಂತ ಹೇಳ್ತೇವೆ. ದೇವಸ್ಥಾನವೂ ನಮಗೆಲ್ಲರಿಗೂ ಕೂಡ ಪಾಠಶಾಲೆ. ನೀವೊಬ್ಬರೇ ಅಲ್ಲ, ನಾನು ಕಲಿಬೇಕು, ನೀವು ಕಲಿಬೇಕು, ನಾವೆಲ್ಲರೂ ಕೂಡ ಕಲಿಯುವಂತಹ ಸ್ಥಾನ ದೇವಸ್ಥಾನ. ನಮ್ಮ ಸಮಾಜಕ್ಕೆ, ನೇಕಾರ ಸಮಾಜಕ್ಕೆ ಕೈಮಗ್ಗ, ಸೀರೆ, ಬಟ್ಟೆ ವ್ಯಾಪಾರ, ನೇಯ್ಗೆ, ಎಳೆ, ರೇಷ್ಮೆ ಇವುಗಳಲ್ಲಿ ಬದುಕುವಂತಹ ನಾವು ಜೀವನವನ್ನ ಚೆನ್ನಾಗಿ ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ. ಜೀವನವನ್ನು 2 ಥರ ಬದುಕ್ಬೋದು. ಬೆಳಿಗ್ಗೆ ತಿಂಡಿ ತಿಂದೆ, ಮಧ್ಯಾಹ್ನ ಊಟ ಮಾಡಿದೆ, ಸಂಜೆ ರಾತ್ರಿ ಮತ್ತೆ ಊಟ ಮಾಡ್ತೇನೆ, ರಾತ್ರಿ ಮಲಗ್ತೇನೆ, ಬೆಳಗ್ಗೆ ಎದ್ದೇಳ್ತೀನಿ, ಬೆಳಗ್ಗೆ ತಿಂಡಿ ಮಾಡ್ತೇನೆ, ಮಧ್ಯಾಹ್ನ ಊಟ ಮಾಡ್ತೇನೆ, ರಾತ್ರಿ ಮಲಗ್ತೇನೆ, ಊಟ ಮಾಡಿ ಮಲಗ್ತೇನೆ. ಇದು ನಡೀತಾ ನಾವು ಒಂದ್ಸರಿ ನಿಮ್ಗೊಂದು ವಿಚಾರ ನಿಮ್ಮ ಮುಂದೆ ಇಡ್ತೇನೆ. ನಾವೆಲ್ಲ ಒಂದು 50 ವರ್ಷ ಇದ್ದೀವಿ, 70 ವರ್ಷ ಇದ್ದೀವಿ, 85 ವರ್ಷ ಬದುಕ್ತೀವಿ ಅಂತ ತಿಳ್ಕೋಣ. 90-95 ವಿರಳ. ಇದರಲ್ಲಿ ನಮ್ಮ ಜೀವನ ಹೇಗಿರುತ್ತೆ? ಚೌಡೇಶ್ವರಿ ನಮ್ಮೆಲ್ಲರಿಗೂ ಪಾಠ ಹೇಳೋದು. ನಾವೆಲ್ಲರೂ ದಂಡಕಗಳನ್ನ ಹೇಳ್ತೀವಿ. ಇದು ಈಶ್ವರಿ ಚೌಡೇಶ್ವರಿಯ ಸ್ತುತಿ. ಅಹಹಾ ವೀರ ಚೌಡೇಶ್ವರಿ, ನಂದವರಮನಂದು ನೆಲಕೊಂಡ ವೀರ ಚಂದ್ರ ಚೌಡೇಶ್ವರಿ, ಮಹಾ ಚೌಡೇಶ್ವರಿ ಅಂತ ಖಡ್ಗಗಳಿಂದ ನಾವು ಸ್ತುತಿ ಮಾಡ್ತೇವೆ. 3 ಪದಗಳನ್ನ ಸಮಾಜಕ್ಕೆ ಹೇಳ್ಕೊಡ್ತೇವೆ. ಎಲ್ಲರೂ ಹೇಳೋಣ. ಸ್ತುತಿ, ಪ್ರಾರ್ಥನಾ, ಉಪಾಸನಾ. ಸ್ತುತಿ ಅಂದ್ರೆ ಹೇ ಚೌಡೇಶ್ವರಿ, ನೀನು ಜಗತ್ತಿನ ಶ್ರೇಷ್ಠ ದೇವತೆ. ಹೇ ಚೌಡೇಶ್ವರಿ, ಎಲ್ಲ ಶಕ್ತಿ ಇರುವಂತಹ ಕಾರಣಕರ್ತೆ ನೀನು. ಹೇ ಚೌಡೇಶ್ವರಿ, ನನ್ನದು 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 ಅಂತ ಸುಮ್ಮನೆ ಅಂತಿರ್ತೀನಿ ಅಷ್ಟೇ, ಇದೆಲ್ಲ ನಿನ್ನದು ತಾಯಿ. ಹೇ ಚೌಡೇಶ್ವರಿ, ನನಗೆ ಬೆಳಕು, ಜ್ಞಾನ, ಆಸ್ತಿ, ಐಶ್ವರ್ಯ, ಜೀವನ, ಊಟ ಎಲ್ಲವೂ ಕೂಡ ನಿನ್ನಿಂದ. ಅಂತಹ ಕರುಣಾಮಯಿ ಚೌಡೇಶ್ವರಿ ನೀನಮ್ಮ ತಾಯಿ ಅನ್ನೋದು ಸ್ತುತಿ. ಯಾರ ಹತ್ರ ಹೆಚ್ಚಿದೆ? ಉದಾಹರಣೆಗೆ MLA ಅಂತ ತಿಳ್ಕೋಣ. ನನಗೆ ರಸ್ತೆ ಬೇಕು, ನನಗೆ ಉದ್ಯೋಗ ಬೇಕು, ನನ್ನ ಮಗುವಿಗೆ ಸೀಟ್ ಬೇಕು ಅನ್ನೋದನ್ನ ಯಾರೋ ಪೆಟ್ಟಂಗಡಿಯವನ ಹತ್ರ ಕೇಳಿದ್ರೆ ಸಿಗುತ್ತಾ? ಯಾರ ಹತ್ತಿರ ಕೇಳಿದ್ರೆ ಅವ್ರ ಹತ್ರ ಸಿಗುತ್ತೆ, ಹೌದಾ? ಹಾಗೆ ನನಗೆ ಜೀವನದಲ್ಲಿ ಒಳ್ಳೆಯದು ಬೇಕು, ಅದು ಯಾರ ಹತ್ರ ಕೇಳೋಣ? ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರಾದಂತಹ ಸೋಮಶೇಖರ್ ಅವರು ಬಂದಿಲ್ಲ, ಅವರಿಗೆ ಮನಸ್ಪೂರ್ವಕವಾಗಿ ಸ್ವಾಗತವನ್ನು ನೀಡೋಣ. ಚಪ್ಪಾಳೆಯಿಂದ ಅವರಿಗೆ ಸ್ವಾಗತಿಸೋಣ.